ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಶಾಕ್ಸ್ ಡಿಸೈನರ್ ಯೂಟ್ಯೂಬ್ ಚಾನಲ್. ಹಾಗೆ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಾನು ಸಿಂಪಲ್ ಆಗಿರುವಂತಹ ಕ್ರೋಶ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗಾಗಿ ನಾನು 2 ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 10 ನಂಬರ್ ಕ್ರೋಶ ನೀಡಲ್, ಸ್ಮಾಲ್ ಸೈಜಲ್ಲಿ ಬೀಡ್ಸ್ 3 mm ಬೀಡ್ಗಳನ್ನು ನಾನು ತೊಗೊಂಡಿರೋವಂಥದ್ದು. ಹಾಗೆ ರೆಗ್ಯುಲರ್ ಯೂಸ್ ಮಾಡೋ ಹಾಗೆ ಕಟ್ಟರ್, ಕುಚ್ಚು ಕಟ್ಟಲಿಕ್ಕೋಸ್ಕರ ಜರಿ ಥ್ರೆಡ್, ಇಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ನಾನು ಈ ಕಲರಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾಟ್ ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿಂದ 5 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್. ಅಲ್ಲಿಂದ 1 ಚೈನ್. ಇಲ್ಲಿ ನಾನು ಈ ಬೀಡ್ಗಳನ್ನು ಏನು ತೊಗೊಂಡಿದ್ದಲ್ವ, ಸ್ಮಾಲ್ ಸೈಜ್ ಬೀಡ್ಸು, ಅದನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿ ಇಲ್ಲಿ ಬೀಡ್ ಲಾಕ್. ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ 5 ಚೈನ್ಸ್ ಹಾಕಿರೋಂಥ ಪ್ಲೇಸ್ ಏನಿರುತ್ತೆ ಅಲ್ವ, ಇಲ್ಲಿ ಈ ಲಾಕ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಬ್ಯಾಕ್ ಸೈಡ್ 5 ಚೈನ್ ಗ್ಯಾಪ್ ಒಳಗಿಂದ 5 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ 5 ಚೈನ್ ಗ್ಯಾಪಲ್ಲಿ ಥ್ರೆಡ್ ತಗೊಂಡು ಅಲ್ಲಿಂದ 2ರಿಂದ 1 2ರಿಂದ 1 ಮಾಡಿದಾಗ ಡಬಲ್ ಕ್ರೋಶ ರೆಡಿ ಆಗುತ್ತೆ. ಇದೇ ಥರನೇ 5 ಟೈಮ್ಸ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಲೈಂಟಿಂಗ್ ಇದ್ರ ಥರ ರೆಡಿ ಆಗುತ್ತೆ. ಇದು ಕ್ರಾಸ್ ಆಗಿ ಆರ್ಚ್. ಇದನ್ನೇ ನಾನು ಇಲ್ಲಿಗೆ ಸರಿಯಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ನೋಡಿಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಒಂದು ಸಿಂಗಲ್ ಚೈನ್, ಅಲ್ಲಿ ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅಲ್ಲಿಂದ ಈ ಥರ ಸೂಜಿ ಮೇಲೆ ದಾರ ಸುತ್ಕೊಂಡ್ಬಿಟ್ಟು ಈ ಲಾಕ್ ಹಿಂದ್ಗಡೆ ಏನೋ ಪ್ಲೇಸ್ ಇದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶ ಈ ಥರ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಲಾಸ್ಟ್ ಟೈಮು ನಾವೇನು ಆರ್ಚಿಗೋಸ್ಕರ ಇದು ಮಾಡ್ಕೊಂಬಿಟ್ಟು ಅಲ್ಲಿ ಲಾಕ್ ಮಾಡಿರ್ತೀವಲ್ವ, ಅದ್ರ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಬಿಟ್ಟು ಡಬಲ್ ಕ್ರೋಶ ಇಲ್ಲಿ 5 ಟೈಮ್ಸ್ ಟೋಟಲ್ ಆಗಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕಾಗತ್ತೆ. ಫೋರ್ ಟೈಮ್ಸ್ ಆಗಿದೆ ಇದು. 5 ಟೈಮ್ಸ್ ಆದಮೇಲೆ ಅದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇಲ್ಲಿ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕಿಬಿಟ್ಟು ಇಲ್ಲಿನೂ ಸಹ ನಾನು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದೇ ಥರನೇ ಸೇಮ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಲಾಕಿಂದ ಬ್ಯಾಕ್ ಸೈಡ್ ಇದೇನು ಪ್ಲೇಸ್ ಇರುತ್ತೆ ಅಲ್ವಾ, ಇಲ್ಲಿಂದ 5 ಟೈಮ್ಸ್ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ತಾ ಇದ್ದೀನಿ. 1 2 3 4 5 ಟೈಮ್ಸ್ ಡಬಲ್ ಕ್ರೋಶ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್. ಅದೇ ಈ ಥರ ನಾನು 4 ಆರ್ಚಸ್ನ ರೆಡಿ ಮಾಡ್ಕೊಂಡಿದ್ದೀನಿ. 4 ಈ ಥರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಸ್ಯಾರಿಗೆ ಇದೇ ಥರನೇ ಬಾರ್ಡರ್ ಥರ ಮಾಡ್ಕೋಬೋದು. ಅಥವಾ ನಮಗೆ ಮಧ್ಯೆ ಕುಚ್ಚು ಬೇಕು ಅಂದರೆ ಕುಚ್ಚುಗಳಿಗೋಸ್ಕರ 5 ಚೈನ್ಸ್ನ ಹಾಕೋಬೋದು. ನಾನು ಇಲ್ಲಿ 4 ಆರ್ಚಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 5 ಚೈನ್ಸ್,
5 ಚೈನ್ಸ್ ಹಾಕಿಬಿಟ್ಟು ಅದನ್ನು ಸಹ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್. ನಾನು ಇಲ್ಲಿ ಕುಚ್ಚಿಗೋಸ್ಕರ ಫಸ್ಟಿಗೆ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. 5 ಚೈನ್ಸ್ ಆದ ನಂತರ 4 ಟೈಮ್ಸ್ ನಾನು ಸ್ಲೈಂಟಿಂಗ್ ಆರ್ಚ್ ಇದೇನು ಚಿಕ್ಕದಾಗಿರೋ ಬಾರ್ಡರ್ ಡಿಸೈನ್ ಬಂದಿದೆ ಅಲ್ವಾ, ಇದನ್ನು ಮಾಡ್ಕೊಂಡಿದ್ದೀನಿ. ಮತ್ತು ನಾನು 5 ಚೈನ್ಸ್ನ ಹಾಕಿದ್ದೀನಿ ಕುಚ್ಚಿಗೋಸ್ಕರ ಅಂತ ಹೇಳ್ಬಿಟ್ಟು. ನೀವು ಇದನ್ನು ಎಷ್ಟು ಬೇಕಾದರೂ ಮಾಡ್ಕೋಬೋದು, 5, 6 ನಿಮಗೆ ಹತ್ತತ್ರ ಕುಚ್ಚುಗಳು ಬೇಕು ಅಂತಂದರೆ ಇವನ್ನ ಇಷ್ಟಕ್ಕೇ 3, 4 ಆ ಥರ ಮಾಡಿಬಿಟ್ಟು ಕುಚ್ಚುಗಳು ಬರೋ ಥರ ಮಾಡ್ಕೋಬೋದು. ಇಲ್ಲ ನನಗೆ ಡಿಸ್ಟೆನ್ಸ್ ಜಾಸ್ತಿ ಬೇಕು, ನನಗೆ ದೂರ ಕುಚ್ಚು ಇದ್ದರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಥರ ಇತ್ತು ಅಂತಂದರೆ ಇನ್ನೂ ಜಾಸ್ತಿ ಹಾಕ್ಕೊಂಬಿಟ್ಟು ಎಷ್ಟು ನಿಮಗೆ ಡಿಸ್ಟೆನ್ಸ್ ಬೇಕು ಆ ಡಿಸ್ಟೆನ್ಸಲ್ಲಿ ನೋಡ್ಕೊಂಬಿಟ್ಟು ಕುಚ್ಚುಗಳಿಗೆ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ನಿಮಗೆ ಎಲ್ಲಿ ಕುಚ್ಚು ಬೇಕು ಅನಿಸುತ್ತೆ ಅಲ್ಲಲ್ಲಿ 5 ಚೈನ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಫಸ್ಟಿಗೆ ನಾವು 4 ಆರ್ಚಸ್ಗೆ ಕುಚ್ಚು ಬರೋ ಥರ ಮಾಡಿರ್ತೀವಿ ಅಂತಂದರೆ ಸ್ಯಾರಿ ಫುಲ್ಲು 4 ಆರ್ಚಸ್ಗೂ ಒಂದೊಂದು ಕುಚ್ಚು ಬರೋ ಥರ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ 4 ಮಾಡಿರೋದ್ರಿಂದ ಈ ಕಡೆಯೂ 4 ಆರ್ಚಸ್ನ ನಾನು ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಇದು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕಿದ್ದೀನಿ, ಅಲ್ಲಿಂದ 4 ಆರ್ಚಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿರೋವಂಥ ಪುಟ್ಟ ಆರ್ಚಸ್ ಇದು ಸ್ಲೈಂಟಿಂಗಲ್ಲಿ ಬರುತ್ತೆ, ಕ್ರಾಸಲ್ಲಿ. ಮತ್ತು 5 ಚೈನ್ಸ್ ಮತ್ತು 4 ಆರ್ಚಸ್ ಮಾಡಿದ್ದೀನಿ, ಮತ್ತು 5 ಚೈನ್ ಹಾಕಿದ್ದೀನಿ. ಇಲ್ಲಿ 3 ಕಡೆಯೂ ನಾನು ಕುಚ್ಚುಗಳನ್ನು ಬರೋ ಥರ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಂಡ್ ಆದಮೇಲೆ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಯಾರಿಗೆ ಫುಲ್ಲಾಗಿ ಹಾಕಿದಾಗ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಸಿಂಪಲ್ ಪೀಸ್ ಹಾಕಿರೋದ್ರಿಂದ ಇಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇರೋವಂಥದ್ದು. ಇಲ್ಲಿ ನಾನು ಗೋಲ್ಡ್ ಕಲರಲ್ಲಿ ಕುಚ್ಚುಗಳನ್ನು ಹಾಕಿಬಿಟ್ಟು ನಿಮಗೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾನು 70 ಎಳೆ ದಾರನ ಡಬಲ್ ಮಾಡಿದಾಗ 140 ಎಳೆ ದಾರ ರೆಡಿ ಆಗುತ್ತೆ. ಅದನ್ನು 140 ಎಳೆ ದಾರದಿಂದ ನಾನು ಕುಚ್ಚುಗಳನ್ನು ಹಾಕಿಬಿಟ್ಟು ನಿಮಗೆ ಫೈನಲ್ ಲುಕ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ ಯಾವ ಥರ ಆಗಿದೆ ಅಂತ. ಕುಚ್ಚುಗಳನ್ನು ಹಾಕಿದ್ದೀನಿ ನಾನು 4 ಆರ್ಚಸ್ಗೂ ಒಂದೊಂದು ಕುಚ್ಚುಗಳು ಬರೋ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ, ಇನ್ನೂ ಜಾಸ್ತಿ ಬೇಕು ಅಂದರೆ 6, 5 ಆ ಥರ ನೀವು ಜಾಸ್ತಿ ಆರ್ಚಸ್ಸನ್ನು ಸಹ ಮಾಡ್ಕೋಬೋದು. ಸಿಂಪಲ್ ಆಗಿರುವಂಥ ಡಿಸೈನು 1 ಅವರಲ್ಲೇ ಸ್ಯಾರಿಗೆ ಫುಲ್ಲಾಗಿ ನಾವು ಹಾಕ್ಕೊಂಡು ಮುಗಿಸ್ಕೋಬಹುದು. ಅಷ್ಟು ಈಸಿಯಾಗಿದೆ ಡಿಸೈನು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.